ಗದುಗಿನ ಗುರುವರ್ಯರಾಗಿರ್ತಕ್ಕಂತಹ ಪುಟ್ಟಯ್ಯಜ್ಜನವರು ಒಂದು ವಚನವನ್ನು ಬರೀತಾರೆ. ಏನ್ರಪ್ಪ ಕಣ್ಣಿಲ್ಲ ಅಂತೀರಿ, ಅವ್ರ ಹೆಂಗೆ ವಚನ ಬರೆದ್ರು ಅಂತ ಕೇಳ್ಬೋದು ಬಹಳ ಮಂದಿ. ಆದರೆ ಕಣ್ಣು ಇಲ್ಲದೆ ಇರ್ತಕ್ಕಂಥವ್ರಿಗೂ ಕೂಡ ಒಂದು ಲಿಪಿ ಅಂತಕ್ಕಂಥದ್ದಿದೆ. ಅದರ ಪುಟ್ಟಯ್ಯಜ್ಜವರು ಯಾವ ಥರನಾಗಿ ವಚನಗಳನ್ನು ಬರಿತಿದ್ರು ಅಂತಂದರೆ, ತಾವು ಲಿಂಗ ಪೂಜೆಗೆ ಕುಳಿತಿರ್ತಕ್ಕಂಥ ಸಂದರ್ಭದೊಳಗೆ ಲಿಂಗ ಪೂಜೆ ಮುಗಿದ ನಂತರ ಆ ಪೀಠದ ಮೇಲೆ ಕುಳಿತು ಒಬ್ಬ ಕಣ್ಣು ಕಾಣುವಂಥ ಹುಡುಗನಿಗೆ ತಮ್ಮ ಲಿಂಗ ಪೂಜೆಯಲ್ಲಿ ತಮಗೆ ಗೋಚರವಾಗಿರತಕ್ಕಂತಹ ವಚನಗಳನ್ನು ಏನು ಮಾಡ್ತಿದ್ರು ಅಂತಂದ್ರೆ, ಇನ್ನೊಬ್ಬ ಶಿಷ್ಯನ ಕೈಲಿ ವಚನಗಳನ್ನು ಬರೆಸ್ತಿದ್ರು. ಆ ಥರನಾಗಿ ಗುರುವಿನ ಬಗ್ಗೆ, ಲಿಂಗದ ಬಗ್ಗೆ, ಜಂಗಮನ ಬಗ್ಗೆ ಒಂದು ವಚನವನ್ನು ಬರೆದರು. ಗುರುವಿಗೆ ತನುವನ್ನು, ಲಿಂಗಕ್ಕೆ ಮನವನ್ನು, ಜಂಗಮಕ್ಕೆ ಧನವ ಕೊಟ್ಟು ನಿಶ್ಚಿಂತನಾಗಿರುವ ಭಕ್ತನೇ ಮಹಾಭಕ್ತನಯ್ಯ. ಇವರ ಆಜ್ಞೆಯಂತೆ ನಡೆಯುವ ಜನಗಳೇ ಮಹಾಗಣಗಳಯ್ಯ. ಇವರ ಸಂಸಾರ ಸುಖವೇ ಶಿವಸುಖ ನೋಡ ಗುರುಕುಮಾರ ಪಂಚಾಕ್ಷರೀಶ್ವರಾಯ. ಗುರುವಿಗೆ ಯಾವುದನ್ನು ನಾವು ಸಮರ್ಪಣೆಯನ್ನು ಮಾಡಬೇಕು, ಹೇಗೆ ಆ ಸಮರ್ಪಣೆಯ ಭಾವ ಇರಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಗುರುವಿಗೆ ತನುವನ್ನು ಅಂತ, ಒಬ್ಬ ಗುರುವಿನ ಮಕ್ಕಳಾದಿವಿ ಅಂತಂದ್ರೆ ನಾವು ಆ ಗುರುವಿಗೆ ನಮ್ಮ ಇಡೀ ತನುವನ್ನು ಆ ಗುರುವಿಗೆ ಸಮರ್ಪಣವನ್ನು ಮಾಡಬೇಕು. ಹಾಗಾದ್ರೆ ತನು ಅಂದ್ರೆ ಏನಪ್ಪ? ಈ ನಮಗೆ ಕಾಣ್ತಕ್ಕಂಥ ಈ ದೇಹಕ್ಕೆ ತನು ಅಂತ ಕರೀತಾರೆ. ಹಾಗಾದ್ರೆ ಈ ತನುವನ್ನು ಗುರುವಿಗೆ ಹೆಂಗೆ ಸಮರ್ಪಣೆ ಮಾಡೋದು? ಅವನ ಸೇವೆಯನ್ನ ಮಾಡ್ತಾ, ಮೊನ್ನೆ ಹೇಳಿದ್ನಿ, ಗುರುವಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಹಾಕಿ ಈ ದಂಡವತ್ತಾಗಿರ್ತಕ್ಕಂಥ ಶರೀರವನ್ನ ಅವನ ಪಾದದೊಳಗೆ ಅರ್ಪಿಸಿಬಿಡ್ಬೇಕು. ಯಪ್ಪ, ಈ ದೇಹ ಏನಿದ್ರು ಕೂಡ ಇದು ನಿಂದ, ಅದಕ್ಕೆ ಗುರುವಿಗೆ ತನುವನ್ನು. ಈ ತನು ಹೆಂಗೈತಿಲ್ಲ, ಒಬ್ಬ ಇದು ಸಂಪೂರ್ಣವಾಗಿ ಗುರುವಿಗೆ ಸಮರ್ಪಣೆ. ದ್ರೋಣಾಚಾರ್ಯರ ಶಿಷ್ಯನಾಗಿರ್ತಕ್ಕಂಥವನು, ಏಕಲವ್ಯನ ಹೆಸರನ್ನ ಕೇಳ್ತೀರಿ ನೀವು. ಎಂತ ಶಿಷ್ಯ ಅಂತಂದ್ರೆ ಏಕಲವ್ಯ. ಅವನಿಗೇನು ದ್ರೋಣಾಚಾರ್ಯರು ನೀನು ಹಿಂಗ ಬಿಲ್ ಹಿಡಿಯಪ್ಪ ಅಂತ ಬಿಲ್ ವಿದ್ಯೆಯನ್ನು ಕಲಿಸಿರ್ತಕ್ಕಂಥವ್ರಲ್ಲ. ಯಾಕಂದ್ರೆ ಕಾಡಿನೊಳಗೆ ಬೇಡ. ಅದರ ದ್ರೋಣಾಚಾರ್ಯರು ರಾಜರಿಗೆ, ರಾಜ ಮಕ್ಕಳಿಗೆ ಮಾತ್ರ ವಿದ್ಯಾಭ್ಯಾಸವನ್ನು ಮಾಡಿಕೊಡ್ತಕ್ಕಂಥವ್ರು. ಒಂದು ಮಣ್ಣಿನ ಮೂರ್ತಿಯನ್ನು ಮಾಡಿದ. ಆ ಮಣ್ಣಿನ ಮೂರ್ತಿಯೊಳಗ ದ್ರೋಣಾಚಾರ್ಯರು ಇವರ ನನ್ನ ಗುರುಗಳು, ಇವರು ನನಗೆ ಪಾಠ ಹೇಳಾಕತ್ತಾರಂತ ಮುಂದೆ ಕೂತು ಅವರ ಮುಂದೆ ಏನು ಮಾಡ್ತಿದ್ದ? ವಿದ್ಯಾಭ್ಯಾಸವನ್ನ ಮಾಡ್ತಾ ಮಾಡ್ತಾ ಬಿಲ್ ವಿದ್ಯೆಯೊಳಗೆ ಅತ್ಯಂತ ಪ್ರವೀಣರಾಗಿದ್ದ. ಹಾಗಾದ್ರೆ ಗುರು ಅಂದ ಮೇಲೆ, ಗುರುವಿನಿಂದ ವಿದ್ಯೆ ಕಲಿತ ಮೇಲೆ ಗುರುದಕ್ಷಿಣೆಯನ್ನು ಕೊಡಬೇಕಲ್ಲ. ಹಾಗಾದ್ರೆ ನಾ ಕೇಳಿರ್ತಕ್ಕಂಥ ಗುರುದಕ್ಷಿಣೆಯನ್ನು ಕೊಡುವೆಯಾ ಅಂತ ಪ್ರಶ್ನೆಯನ್ನು ಮಾಡ್ತಾನೆ. ಆಗ ಏಕಲವ್ಯ ಅಂತಾನ, ಗುರುವೇ, ಈ ತನು ಎಲ್ಲವೂ ಕೂಡ ನಿಂದ. ನೀ ಕೇಳಿದ್ರ ಪ್ರಾಣನ ಕೊಡ್ತೇನಪ್ಪ, ನಿನಗೆ ಗುರುದಕ್ಷಿಣೆಯಾಗಿ ಏನು ಬೇಕು ಕೇಳು, ಆ ಗುರುದಕ್ಷಿಣೆಯನ್ನು ಕೊಡ್ತೀನಿ ಅಂದ. ಆಗ ದ್ರೋಣಾಚಾರ್ಯರು ಕೇಳಿದ್ದೇನು ಅಂತಂದ್ರ, ಹಣ ಅಲ್ಲ, ಅಂತಸ್ತಲ್ಲ, ಹಣ ಆಗಿದ್ರೆ ಕೊಟ್ಟು ಬಿಡ್ಬೋದಾಗಿತ್ತು. ಆದ್ರೆ ಏಕಲ್ಯವನಿಗೆ ಹೇಳ್ತಾರ ದ್ರೋಣಾಚಾರ್ಯರು, ನೀನು ಗುರುದಕ್ಷಿಣೆಯನ್ನು ಕೊಡಬೇಕಾಗಿತ್ತು ಅಂತಂದ್ರ ನಿನ್ನ ಬಲಗೈ ಹೆಬ್ಬರಳನ್ನ ಕೊಡು. ಯಾವಾಗ ಗುರುಗಳು ಬಲಗೈ ಹೆಬ್ಬರಳನ್ನ ಕೇಳಿದ್ರು, ಎಂತ ಶಿಷ್ಯ ಅಂತಂದ್ರ ಒಂದು ಕ್ಷಣ ಕೂಡ ವಿಚಾರ ಮಾಡಲಿಲ್ಲ. ಯಾಕೆ? ಹೆಬ್ಬರಳನ್ನ ಕೊಟ್ರ ಬಿಲ್ವಿದ್ಯೆಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಹೆಬ್ಬರಳು. ಹೆಬ್ಬರಳಿಲ್ಲ ಅಂತಂದ್ರೆ ಬಿಲ್ವಿದ್ಯೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂತ ಹೆಬ್ಬಳನ್ನ ಕೇಳಿದ್ರು. ಜೀವನ ಪೂರ್ತಿ ಅವ ಬಿಲ್ಲನ್ನ ಮುಟ್ಟಾಕ್ ಬರಂಗಿಲ್ಲ ಅನ್ನೋದು ಗೊತ್ತಿದ್ರು ಕೂಡ ಗುರುಗಳು ಕೇಳ್ಯಾರಪ್ಪ, ಗುರು ಕೇಳಿದ್ರೆ ಏನ್ ಬೇಕಾದ್ ಕೊಡ್ತೀನಿ ಅಂತ ಮಾತು ಕೊಟ್ಟಿನಿ ಅಂತ ಕ್ಷಣ ಮಾತ್ರದೊಳಗೆ ಚೂಪಾಗಿರ್ತಕ್ಕಂಥ ಬಣ್ಣದಿಂದ ತನ್ನ ಹೆಬ್ಬರಳನ್ನ ಕತ್ತರಿಸಿ ಗುರುವಿನ ಪಾದಕ್ಕೆ ಇಡ್ತಾನೆ ಏಕಲವ್ಯ. ಶಿಷ್ಯರಂದ್ರೆ ಹಿಂಗಿರ್ಬೇಕ್ರಿ. ಅದಕ್ಕೆ ಹೇಳಿದ್ರು ಅವರು, ಗುರುವಿಗೆ ತನುವನಂತ ಕೇವಲ ಏಕಲವ್ಯ ತನು ಅಷ್ಟ ಅಲ್ಲ, ಆ ತನುವಿನೊಳಗಿರ್ತಕ್ಕಂಥ ಒಂದು ಅಂಗವನ್ನೇ ಕಟ್ಟು ಮಾಡಿ ಆ ಗುರುವಿನ ಪಾದಕ್ಕಿಟ್ಟಿರ್ತಕ್ಕಂಥ. ಲಿಂಗಕ್ಕೆ ಮನವನ್ನು ಅಂತ ಹೇಳಿದ್ರು. ಗುರುವಿಗೆ ತನು ಕೊಟ್ಟೆಪ್ಪ, ಲಿಂಗಕ್ಕೆ ಏನು ಕೊಡ್ತೀಯ? ಲಿಂಗಕ್ಕ ನಿನ್ನ ಮನವನ್ನ ಕೊಡು. ಲಿಂಗ ಅಂತಂದ್ರೆ, ಲಿಂಗು ಅಂತಂದ್ರೆ ಅದು ಏಕಾಗ್ರತೆಯ ಸಂಕೇತ. ಮನುಷ್ಯ ನಾವು ಏನೇ ಮಾಡಬೇಕಾಗಿತ್ತು ಅಂದ್ರೆ ನಮಗೆ ಏಕಾಗ್ರತೆ ಅಂತಕ್ಕಂಥದ್ದು ಬೇಕು. ಆ ಏಕಾಗ್ರತೆ ಎದರಿಂದ ಬರುತ್ತಾ? ಲಿಂಗ ಪೂಜೆಯಿಂದ ಬರುತ್ತಾ. ಕೇವಲ ಆ ಲಿಂಗ ಪೂಜೆ ಮಾಡೋದ್ರಿಂದ ಕೆಲವು
ಯೋಗದೊಳಗೆ ಹೇಳ್ತಿರ್ತಾರ, ನಿಮಗೆ ಏಕಾಗ್ರತೆ ಇಲ್ಲ ಅಂದ್ರೆ ಏನ್ ಮಾಡ್ರಪ್ಪ, ಒಂದು ಕತ್ತಲು ಕೋಣಿಯೊಳಗೆ ಎಲ್ಲಾ ಬಾಗ್ಲ ಹಾಕೊಂಡ್ ಎಲ್ಲಾ ಕಿಟಕಿ ಮುಚ್ಕೊಂಡು ಕತ್ತಲ ಮಾಡ್ಕೊಂಡು ಕೋಣಿಯೊಳಗೆ ನಡು ಒಂದು ದೀಪ ಇಟ್ಕೊಂಡ ಆ ದೀಪವನ್ನ ನೋಡ್ರಿ, ನಿಮಗೆ ಏಕಾಗ್ರತೆ ಅನ್ನೋದು ಬರ್ತೈತಿ ಅಂತ ಬಹಳ ಮಂದಿ ಹೇಳ್ತಾರ. ಆದ್ರೆ ಯಾರ ಕೊರಳಾಗ ಲಿಂಗು ಐತಿ, ಯಾರು ಸದಾವಕಾಲ ಲಿಂಗ ಪೂಜೆಯನ್ನು ಮಾಡ್ತಾರ ಅವ್ರಿಗೆ ಅಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅದ ಏಕಾಗ್ರತೆಯನ್ನ ಕೊಡ್ತದ. ಕೇವಲ ಪರೀಕ್ಷೆ ಮಾಡ್ಬೋದು ನೀವು ಲಿಂಗು ಇದ್ದವರು. ಮುಂಜಾನೆ ಒಂದಿಷ್ಟು ಪೂಜೆ ಕೊಡ್ತಿರ್ತಕ್ಕಂಥ ಸಂದರ್ಭದೊಳಗೆ ಅಂಗೈಯೊಳಗ ಲಿಂಗವನ್ನ ಇಟ್ಟುಕೊಂಡು ನಮ್ಮ ತನು ಮನವನ್ನ ಏನು ಮನಸ್ಸು ಐತಿಲ್ಲ ಆ ಮನಸ್ಸನ್ನ ಆ ಲಿಂಗುವಿನ ಮೇಲೆ ಇಡಬೇಕು. ಲಿಂಗು ಐತಿ ಅಂತಂದ್ರೆ ನಮ್ಮ ದೃಷ್ಟಿ ಕೆಲವರು ಏನು ಅಂತಂದ್ರೆ ಲಿಂಗು ಐತಿ ಅಂತಂದ್ರೆ ಪೂಜೆ ಮಾಡಾಗ ಅಷ್ಟ ಹಿಂಗಿರುತ್ತ, ಪೂಜೆ ಮಾಡ್ಕೋತ್ ತೊಡಿ ಮ್ಯಾಗ ಬಂದಿರ್ತೈತಿ. ಅದ ಪದ್ಧತಿ ಅಲ್ಲ. ನಮ್ಮ ದೃಷ್ಟಿ, ಲಿಂಗದ ದೃಷ್ಟಿ ನೇರವಾಗಿರಬೇಕು. ಆ ನೇರವಾಗಿರ್ತಕ್ಕಂಥ ದೃಷ್ಟಿಯನ್ನು ಇಟ್ಟು ನಮ್ಮ ಮನಸ್ಸು ಆ ಲಿಂಗವನ್ನ ನೋಡ್ತಿರ್ಬೇಕು. ಈಗ ಪೂಜೆ ಮಾಡೋರು ಯಾರ ಮನಸ್ಸು ಲಿಂಗು ನೋಡ್ತಿರ್ತೈತಿ, ಕಣ್ಣಷ್ಟ ಲಿಂಗು ನೋಡ್ತಿರ್ತೈತಿ. ಮುಂಜಾನೆ ಎದ್ದೇನೋ 2 ಚರಿಗೆ ಸುರ್ಕೊಂಡೇನೋ ದೇವ್ರ ಕೊಲೆಯಾಗ ಹೋಗಿ ಲಿಂಗು ತಕ್ಕೊಂಡು, ಈಗಂತರೂ ಅವ್ರೇನು ದಪ್ಪನ ಲಿಂಗು ಇಟ್ಕೊಂಡು ಕೂತಿರ್ತಾರೆ. ಹಿಂಗೆ ಇಟ್ಕೊಂಡು ಲಿಂಗು ಕೂತ್ ಹಿಂಗೆ ಏನು ಎಲ್ಲ ಪೂಜೆ ಏರಿಸಿ ಒಂದೊಂದು ಹೂವು ಏರಿಸ್ತಿರ್ತಾರ. ಇವ ಪೂಜೆ ಮಾಡೋ ಸಂದರ್ಭದಾಗ ಯಾರು ಬರ್ಬೇಕು ಹೊರಗೆ, ಮನೆಗೆ ಯಾರು ಬರ್ಬೇಕು, ಹೆಣ್ಮಕ್ಳು ಅಡಿಗೆ ಮನೆಯಾಗಿರ್ತಾರ. ಇವ ಒಂದೊಂದು ಹೂವು ಏರಿಸೋತ ಓಂ ನಮಃ ಶಿವಾಯ ಅನ್ನೋದೇ. ಅಲ್ಲಿ ಯಾರ ಬಂದ್ರೆ ನೋಡ ಓಂ ನಮಃ ಶಿವಾಯ. ಅವ್ರಿಗೆ ಚಾಗಿ ಕೊಡ ಓಂ ನಮಃ ಶಿವಾಯ. ಕುಂದ್ರಸವ್ರನಲ್ಲಿ ಓಂ ನಮಃ ಶಿವಾಯ ಏನಂತ ಕೇಳ. ಹಿಂಗ ಮಾಡಿದ್ರ ಲಿಂಗುವಿಗೆ ನಾವು ಮನವನ್ನ ಕೊಟ್ಟಂಗಲ್ಲ, ಸುಮ್ಮ ದೇಹ ಮಾತ್ರ ಅಲ್ಲಿ ಇಟ್ಟಿರ್ತೀವಿ ನಾವು. ಅದಕ್ಕೆ ಹೇಳ್ತಾರೆ ನಮಗೆ ಪೂಜೆಗೆ ಮೊದಲು ಏನ್ ಬೇಕು ಹೇಳ್ರಿ ನೋಡೋಣ. ಪೂಜೆ ಮಾಡ್ಬೇಕಾದ್ರೆ ಏನ್ ಬೇಕ್ರಿ ಮೊದಲು? ಪೂಜೆ ಮಾಡಿರಿ ಇಲ್ಲಿ ನೀವೆಲ್ಲರೂ ಮನ್ಯಾಗ ದೇವ್ರ ಅದಾವಿಲ್ಲ, ಅವು ಕೊಳ್ಳಾಗ ಹೋಗಲಕ್ ಮನ್ಯಾಗ್ರ ಅದಾವಿಲ್ಲ. ಪೂಜೆ ಮಾಡ್ಬೇಕಾದ್ರೆ ಮೊದಲು ಏನು ಉಪಯೋಗ ಮಾಡ್ತೀರಿ? ಏನು? ನೀರು, ಹೌದಿಲ್ರಿ? ಅದನ್ನ ಸ್ವಲ್ಪ ಬಿಡಿಸಿ ನೋಡ್ರಿ. ನೀರು ನೀರು ಪೂಜೆಗೆ ಮೊದಲು ಏನ್ ಬೇಕು? ನೀರಪ್ಪ, ನೀರಲ್ಲ, ಮೊದಲು ನೀರತ್ತ ಬಿಡಿಸ್ರಿ. ನೀ ಇದ್ರ ಪೂಜೆ, ನೀನ ಇಲ್ಲ ಅಂದ್ರ ಹಾಲ ತಂದು ಸುರಿದ್ರು ಏನೈತಿ ಉಪಯೋಗ? ಇಷ್ಟು ಮಂದಿ ಕೂತೀರಿ ಇಲ್ಲಿ, ಬಾಡಿ ಈಸ್ ಪ್ರೆಸೆಂಟ್ ಮೈಂಡ್ ಈಸ್ ಆಬ್ಸೆಂಟ್ ಅಂದ್ರೆ ಏನು ಹೋಗಿ ಮಾಡ್ದೈತಿ? ಮೈಂಡ್ ಎಲ್ಲ ಅಲ್ಲೇ ಹೊಲೆ ಮನೆಯೊಳಗ ಒಲೆ ಗ್ಯಾಸ್ ಅರ್ಸಿನೋ ಇಲ್ಲೋ, ಹಾಲಿಟ್ಟಿದ್ನೋ ಏನು ಮಾಡಿದ್ನೋ, ಬೆಕ್ ಬಂದು ಕುಡಿತೈತೋ ಏನು ಮಾಡೈತೋ, ನನ್ನ ಗಂಡು ಬಂತೋ ಇಲ್ಲೋ, ದೇಹ ಅಷ್ಟೇ ಇಲ್ಲಿ ಬಂದು ಮನಸ್ಸೆಲ್ಲ ಅಲ್ಲೇ ಇಟ್ರ ಇಲ್ಲಿ ಕುಂತಿದ್ದಕ್ಕೂ ವ್ಯರ್ಥ ಆಗತ್ತೆ. ಹಂಗ ಲಿಂಗ ಪೂಜೆಯನ್ನ ಮಾಡೋ ಸಂದರ್ಭದೊಳಗ ನಮ್ಮ ಮನಸ್ಸು ಎಲ್ಲಿ ಇರಬೇಕು? ನಮ್ಮ ಮನಸ್ಸು ಆ ಲಿಂಗದ ಮೇಲೆ ಇರಬೇಕು, ನಮ್ಮ ದೃಷ್ಟಿ ಅದರ ಮೇಲೆ ಇರಬೇಕು. ಅದನ್ನ ನೋಡ್ತಾ ಏಕಾಗ್ರತೆಯಿಂದ ಪೂಜೆ ಮಾಡಬೇಕು. ಅದನ್ನ ಪುಟ್ಟಯ್ಯಜ್ಜರು ಹೇಳಿದ್ರು, ಗುರುವಿಗೆ ತನುವನ್ನು ಕೊಟ್ಟಿ ಅಂತಂದ್ರ ಲಿಂಗಕ್ಕೆ ಮನವನ್ನು ಕೊಡಪ್ಪ. ಆ ಮನಸ್ಸಿನಿಂದ ಏಕಾಗ್ರತೆಯಿಂದ ಪೂಜೆ ಮಾಡು. ಯಾಕಂದ್ರೆ ಇಂದ್ರಿಯ ಒಳಗ ಅತ್ಯಂತ ಹರಿತಕ್ಕಂಥ ಇಂದ್ರಿಯ ಯಾವುದು ಅಂತಂದ್ರೆ ಮನಸ್ಸು. ಇದನ್ನ ಹಿಡಿದೊಡ್ಡದಟ್ಟು ಬಹಳ ಸುಲಭ ಅಲ್ಲ. ಇದನ್ನು ಮೊದಲು ಹಿಡಿದು ಕಲಿಬೇಕು ನಾವು. ಅದನ್ನು ನೋಡ್ತಾ 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 ನಮ್ಮ ಏಕಾಗ್ರತೆ ಹೆಚ್ಚಾಗ್ತದೆ. ಬೇಕಂದ್ರೆ ಪರೀಕ್ಷೆ ಮಾಡ್ರಿ ಮನೆಗೆ ಹೋಗಿ, ಲಿಂಗು ಒಂದು 10 ನಿಮಿಷ ಹಿಂಗಿಟ್ಟು ಕಣ್ಣು ದೃಷ್ಟಿಯಿಂದ ಪಿಳಕ್ಸಲಾರ ನೋಡ್ರಿ, ಕಣ್ಣೊಳಗೆ ನೀರು ಇಳಿತಾವ. ಭಾಳ ಅಂದ್ರೆ 1 ದಿವಸ 2 ದಿವಸ ನೀರು ಇಳಿತಾವ, 3ನೇ ದಿವಸ ಆನಂದದ ಬಾಷ್ಪಗಳಿರ್ತಾವ. ನಿಮಗೆ ಏಕಾಗ್ರತೆ ಹೆಚ್ಚಾಗ್ತದೆ. ಅದು ಏಕಾಗ್ರತೆಯನ್ನು ಸೃಷ್ಟಿತಕ್ಕಂಥ ಲಿಂಗು. ಮತ್ತು ಅದರಿಂದ ನಮಗೆ ಶಕ್ತಿಯನ್ನು ಕೂಡ ಕೊಡ್ತಕ್ಕಂಥದ್ದು ಲಿಂಗು. ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವನ್ನು ನೆನೆದರೆ ತಪ್ಪು ಅಪಮೃತ್ಯು ಆಪತ್ತಂಗಗಳು ಅಂತ ಹೇಳ್ತಾರೆ. ಎಲ್ಲರ ಹೋಗೋದೈತಪ್ಪ ಇವತ್ತು ಅಂತಂದ್ರೆ ನೀನು ಆ ಹೋಗೋಕ್ಕಿಂತ ಮುಂಚಿತವಾಗಿ ಒಂದಿಷ್ಟು ಜಗಲಿ ಒಳಗೆ ಕೂತು ನಿನ್ನೆ ಒಳಗಿರ್ತಕ್ಕಂಥ ಆ ಲಿಂಗವನ್ನ ತೆಗೆದು ಒಂದಿಷ್ಟು ಪೂಜೆಯನ್ನ ಮಾಡಿದಿ ಅಂತಂದ್ರೆ ಆ ಪೂಜೆಯ ಫಲ ಏನಾಗುತ್ತೆ ಅಂತಂದ್ರೆ ಇವತ್ತು ನಿನಗೆ ಹೋಗೋ ಸಂದರ್ಭದೊಳಗೆ ಯಾವುದಾದ್ರೂ ನಿನಗೆ ಆಕ್ಸಿಡೆಂಟ್ ಅಪಘಾತ ಆಗೋ ಸಂದರ್ಭ ಇತ್ತಂದ್ರೂ ಕೂಡ ಆ ಲಿಂಗ ಪೂಜೆ ಆ ಅಪಘಾತವನ್ನು ತಪ್ಪಿಸುವಂತ ಶಕ್ತಿ ಆ ಲಿಂಗಕ್ಕೆ ಐತೆವ್ವ. ಅದಕ್ಕೆ ಲಿಂಗ ಕಟ್ಗೋರು ಲಿಂಗ ಪೂಜೆ ಮಾಡ್ರು ಅನ್ನೋದು. ನಾವು ಕಟ್ಕೊಳ್ಳಲ್ಲ ಗುಟ್ಟಕ್ಕೆ ನೇತು ಹಾಕ್ತೀವಿ ಅಂತ ನಾವು ಅಂತೀವಿ. ಒಂದು ತಿಳ್ಕೋರು ನೀವು, ಇವತ್ತೇನು ಗೂಟಕ್ಕೆ ನೇತು ಹಾಕಿರಲ್ಲ ಲಿಂಗ, ಇವತ್ತ ಗೂಟಕ್ಕೆ ನೇತು ಹಾಕಿರಿ, ಮುಂದೊಂದು ದಿವಸ ನಿಮ್ಮನ್ನು ಗೂಟಕ್ಕೆ ಬಡದಾಗ ನಿಮ್ಗೆ ಕೊಳ್ಳಾಗ ಬರೋದು ಅದ ತಾಯಿ, ಮತ್ತೆ ಯಾವುದೂ ಬರಂಗಿಲ್ಲ. ಇವತ್ತೇನು ಮನಿ ಐತಿ, ಹೊಲ ಐತಿ, ಸಂಪತ್ತು ಐತಿ ಅಂತಿರಲ್ಲ, ಇದು ಯಾವುದೂ ಬರಂಗಿಲ್ಲ ನಿಮಗೆ. ನೀವು ಬಂಗಾರ ಹಿಂಗಾರ ಎಲ್ಲ ಹಾಕೊಂಡಿರ್ತೀರಿ, ಕಿವ್ಯಾನು ಕೈಯಾನು. ಹುಗಿ ಸಂದರ್ಭದೊಳಗೆ ನಿಮಗೆ ಅವು ಯಾವರ ಲಘು ಉಚ್ಚಲಿಲ್ಲ ಅಂದ್ರೆ ಏನಂತಾರ? ಇರ್ಲಿ ಬಿಡವಾ ಅಂತಾರನ್ನ. ಚಾಕು ತಗೊಂಡು ಕತ್ತರಿಸಿ ತಕ್ಕೋಲೆ ಅಂತಾರ. ಸತ್ತ ಹೋಗೈತಿ, ತಕ್ಕೋ ಹಿರಿದ ಜಗ್.
ಆದ್ರೆ ನಿನ್ನ ಇಡೂ ಸಂದರ್ಭದೊಳಗೆ ನಿನಗೆ ಇಟ್ಟು ಕಳಿಸಪ್ಪ ಅಂತಕ್ಕಂಥದ್ದು ಯಾವುದಾದ್ರೂ ಒಂದು ನಾವು ಹೇಳ್ಬೋದು, ಲಿಂಗಾಯತರು ಲಿಂಗವನ್ನು ಕಟ್ಕೊಂಡವ್ರು ನೀ ಹೋಗೋ ಮುಂದೆ ಏನೂ ಒಯ್ಯಂಗಲ್ಲ, ನೀ ಹೋಗೋ ಮುಂದೆ ಏನೂ ಒಯ್ಯಂಗಲ್ಲ ಅಂತೀವಿ. ಆದ್ರೆ ಲಿಂಗ ಕಟ್ಕೊಂಡವ್ರು ನಾವು ಹೇಳ್ಬೋದು, ನಾವು ಹೋಗೋ ಮುಂದೆ ಇಡೀ ಜಗತ್ತಿನ ಸಾರ್ತಕ್ಕಂಥ ಪರಮಾತ್ಮನ ಸ್ವರೂಪವಾಗಿರ್ತಕ್ಕಂಥ ಲಿಂಗವನ್ನ ತಗೊಂಡು ಹೋಗ್ತೀವಿ ಅಂತ ಹೇಳ್ತಕ್ಕಂಥ ಶಕ್ತಿ ನಾವು ಲಿಂಗ ಕಟ್ಕೊಂಡವ್ರಿಗೆ. ಅದಕ್ಕೊಂದಿಷ್ಟು ಎದಿ ಮ್ಯಾಗ ಲಿಂಗ ಕಟ್ಕೋರಿ. ಅದನ್ನ ಪೂಜೆ ಮಾಡುವ ಸಂದರ್ಭದೊಳಗ ಏನು ದಿನ ಪೂಜೆ ಮಾಡ್ಬೇಕಂತಲ್ಲ, ಯಾವಾಗಾರ ಪೂಜೆ ಮಾಡ್ರಿ. ಆದ್ರೆ ಅದರೊಳಗೆ ಏನಿರಬೇಕು, ಲಿಂಗದಲ್ಲಿ ಮನವ ತಗ್ಗಿಸಿರಬೇಕು. ಯಾವಾಗ ಲಿಂಗದೊಳಗ ಮನ ಇರುತ್ತೋ ಆಗ ಆ ಲಿಂಗುವಿಗೆ ಒಂದು ಪೂಜೆ ಮಾಡ್ತಕ್ಕೂ ಕೂಡ ಸಾರ್ಥಕ ಆಗತ್ತ. ಜಂಗಮಕ್ಕೆ ಧನವನ್ನು ಮೊದಲನೇದೇನ್ರಿ, ಗುರುವಿಗೆ ತನುವನ್ನು, ಲಿಂಗಕ್ಕೆ ಮನವನ್ನು ಕೊಟ್ಟಿ. ಹಾಗಾದ್ರೆ ಜಂಗಮ ಬರ್ತಾನಪ್ಪ ಒಂದಿಷ್ಟು ಮನೆಗೆ, ಆ ಜಂಗಮನಿಗೆ ಏನು ಕೊಡಬೇಕು, ಧನವನ್ನು. ಒಂದಿಷ್ಟು ಜಂಗಮನಿಗೆ ದಾನ ಮಾಡು, ಆ ಜಂಗಮನ ಸೇವೆಯನ್ನು ಮಾಡು. ಯಾವಾಗ ನೀ ಜಂಗಮನ ಸೇವೆ ಮಾಡ್ತೀವೋ, ಆ ಜಂಗಮ ಅಂತಂದ್ರೆ ಆ ಲಿಂಗದ ಇನ್ನೊಂದು ಮುಖವೇ ಜಂಗಮ. ಎಷ್ಟು ನೀ ಜಂಗಮನ ಪೂಜೆ ಮಾಡ್ತಿ, ಅವನ ಪಾದ ಪೂಜೆಗಳನ್ನ ಮಾಡ್ಕೋತಿ, ಅಷ್ಟು ನಿಮ್ಮ ಮನೆತನ ಏರ್ತಾ 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 ಹೋಗ್ತದೆ. ಎಷ್ಟೋ ಉದಾಹರಣೆಗಳದಾವ, ಜಂಗಮರಿಗಾಗಿ ಪ್ರಾಣವನ್ನು ಕೊಟ್ಟಿರ್ತಕ್ಕಂಥವ್ರದಾರ. ನಿನ್ನೆ ದಿವಸ ನೋಡಿದ್ವಿ, ದಂಗುಳ್ಳಿ ಮಾರಯ್ಯ ಜಂಗಮ ಬೇಡಿದ ಅಂತ ಹೊಲದೊಳಗ ಬಿತ್ತಿರ್ತಕ್ಕಂಥ ಶೇಂಗಾವನ್ನತ್ತು ಕೂಡ ಏನ್ ಮಾಡಿದ, ತಾನೇ ಎಬ್ಬಿ ಮತ್ತ ಜಂಗಮನಿಗೆ ಕೊಡಾಕ ಬಂದಲ್ಲ. ಹಂಗ ನಾವು ಕೂಡ ಜಂಗಮನಿಗೆ ಒಂದಿಷ್ಟು ಧನವನ್ನು ಕೊಡಬೇಕು. ಅದಕ್ಕೆ ತನು ಮನ ಧನದಿಂದ ನಾವು ಪೂಜೆಯನ್ನ ಮಾಡಬೇಕು. ಆ ತನು ಮನವನ್ನ ಗುರು ಮತ್ತು ಲಿಂಗ ಜಂಗಮದ ಮೇಲೆ ನಾವು ಅರ್ಪಣೆಯನ್ನ ಮಾಡಬೇಕು. ಇಂತಹ ಒಂದು ಭಕ್ತಿಯನ್ನು ನಾವು ನಿನ್ನೆಯ ದಿವಸ ಈ ಎಲ್ಲ ವಿಚಾರಗಳನ್ನ ಅಷ್ಟಾವರಣದೊಳಗೆ 3 ವಿಚಾರಗಳನ್ನ ನೋಡ್ಕೋತಾ ಬಂದ್ವಿ. ಅದನ್ನೇ ಇಲ್ಲಿ ಪುಟ್ಟಯ್ಯಜ್ಜವರು ಹೇಳಿದ್ರು, ಗುರುವಿಗೆ ತನವನ್ನು, ಲಿಂಗಕ್ಕೆ ಮನವನ್ನು, ಜಂಗಮಕ್ಕೆ ಧನವನ್ನು. ಯಾರು ಇವನ್ನೆಲ್ಲವನ್ನು ಕೊಡ್ತಾರೋ ಅವ ನಿಶ್ಚಿಂತನಾದ ಭಕ್ತನೇ ಮಹಾದೇವನಯ್ಯ. ಇವನ್ ಎಲ್ಲವನ್ನು ಕೊಟ್ಟು ಯಾರನ್ನ ಆರಾಮದನಪ್ಪ ಅಂತಾನ, ಅವ ಯಾರು ಅಂತಂದ್ರೆ ಅವ ಮಹಾದೇವ ಅಂತ. ದೇವರೊಳಗ ದೇವ ಮಹಾದೇವ, ಅವನ ನೀ ಆಗ್ತೀಯ. ಇಂಥವರ ಸಂಸಾರ ಸುಖ ಏನು ಆನಂದವಾಗಿರ್ತಕ್ಕಂಥ ಶಿವ ಸುಖ, ಹೆಂಗ ನಾವು ಕೈಲಾಸವರೊಳಗೆ ಶಿವನ ಸುಖ ಸಂಸಾರ ಸುಖ ಆಯ್ತಿದ್ದೀವಲ್ಲ, ಹಂಗ ನಮಗೂ ಕೂಡ ಸಂಸಾರ ಇರಬೇಕಾಗಿತ್ತು ಅಂತಂದ್ರೆ ಇವು 3 ಕೂಡ ಆ ಗುರುವಿಗೆ, ಲಿಂಗಕ್ಕೆ ಮತ್ತು ಜಂಗಮನಿಗೆ ಅರ್ಪಿಸಿದೀವಿ ಅಂದ್ರೆ ನಮ್ಮ ಸಂಸಾರ ಅದು ಕೂಡ ಶಿವ ಸಂಸಾರ ಆಗ್ತದಂತಕ್ಕಂಥದನ್ನು ಪುಟ್ಟಯ್ಯಜ್ಜರು ಈ ವಚನದೊಳಗೆ ಬರೀತಾರ.